ದೇವರ ಮಹಾಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಮತ್ತೊಮ್ಮೆ ಕ್ರಿಸ್ತೇಸುವಿನ ಸುಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸುವಂತನಾಗಿದ್ದೇನೆ. ಪ್ರೀತಿಯುಳ್ಳ ಕ್ರೈಸ್ತ ಭಕ್ತರೇ, ಸತ್ಯವೇದದಲ್ಲಿ ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 15ನೇ ವಚನದ ಬಿ ಭಾಗವು ಈ ಒಂದು ವಾಕ್ಯದೊಂದಿಗೆ ನಿಮ್ಮೊಟ್ಟಿಗೆ ಮತ್ತೊಮ್ಮೆ ದೇವರ ಮಾತನ್ನು ಹಂಚಿಕೊಳ್ಳುವುದಕ್ಕೆ ಕೃಪೆ ಮಾಡಿಕೊಟ್ಟಂಥ ದೇವರಿಗೆ ಮಹಿಮೆ ಉಂಟಾಗಲಿ. ಯೆಹೋಶುವನು ಮತ್ತು ಆತನ ಮನೆಯವರು ಯೆಹೋವನನ್ನೇ ಸೇವಿಸುವಂಥ ಒಂದು ದೊಡ್ಡ ಅವರ ಪ್ರಮಾಣವನ್ನು ದೇವರ ಮುಂದೆಯೂ ಇಸ್ರಾಯೇಲರ ಮುಂದೆಯೂ ಅವರು ಮಾಡೋದನ್ನು ನೋಡ್ತಾ ಇದ್ದೇವೆ. ದೇವರಿಗೆ ಮಹಿಮೆ ಆಗಲಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನೋದರ ಒಳಗಡೆ ಇರುವಂತಹ ಒಂದು ಸತ್ಯಾಂಶವು ಸೇವಿಸುವೆವು ಎಂಬುದಾಗಿ ನಾವು ನೋಡೋದಾದರೆ, ಇವಾಗಲೇ ನಿಮ್ಮೊಟ್ಟಿಗೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಈ ಭೂಮಿಯಲ್ಲಿ ಇರುವ ತನಕ ದೇವರು ತನ್ನ ರಾಜ್ಯವನ್ನು ನಮಗೆ ಕೊಡುವ ತನಕ ಅಥವಾ ನಾವು ಅದರಲ್ಲಿ ಸೇರುವ ತನಕ ಆತನು ಪ್ರತಿ ದಿವಸ ತನ್ನ ಭಕ್ತರಾದಂಥ ನಮ್ಮಿಂದ ಆತನು ಸಂತೋಷ ಪಡುವಂತಹ ಕ್ರೈಸ್ತಿಯ ಅತಿಶ್ರೇಷ್ಠವಾದಂತಹ ಮೌಲ್ಯಗಳಲ್ಲಿ ನಾವು ಒಂದೊಂದು ಮೌಲ್ಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಬಂದೇನು. ಅದು ಕೇವಲ ಕೆಲವೇ ನಿಮಿಷಗಳು ಮಾತ್ರವೇ ನಾನು ಹಂಚಿಕೊಳ್ತಾ ಬಂದೆನು. ಆದರೆ ಅದರ ವಿವರಣೆಯನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಮತ್ತು ದೇವರ ಸಮ್ಮುಖದಲ್ಲಿ ಕುಳಿತು ಧ್ಯಾನ ಮಾಡುವಾಗ ಆ ವಿಷಯಗಳ ಕುರಿತಾಗಿ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಸ್ವಲ್ಪ ವಿವರಣೆಯನ್ನು ನಾವು ದೇವರ ಆತ್ಮನ ಮೂಲಕವಾಗಿ ಅದನ್ನು ತಿಳ್ಕೊಳ್ಳೋದ್ರಿಂದ, ಕಲಿತುಕೊಳ್ಳೋದ್ರಿಂದ ಇನ್ನು ನಾವು ದೇವರ ಹೃದಯಕ್ಕೆ ಹತ್ತಿರವಾಗಿಯೂ ಮತ್ತು ದೇವರು ಸಂತೋಷ ಪಡುವಂಥ ಒಂದು ಕಾರ್ಯದಲ್ಲಿ ನಾವು ಅದನ್ನು ಮಾಡುವುದರಲ್ಲಿ ಇನ್ನೂ ಆಸಕ್ತಿ ನಮ್ಮಲ್ಲಿ ಉಂಟಾಗ್ತದೆ ಎಂಬುದಾಗಿ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಕ್ರೈಸ್ತರ ಅತಿಶ್ರೇಷ್ಠವಾದಂತಹ ಮೌಲ್ಯಗಳಲ್ಲಿ ಮೊದಲನೇ ಮೌಲ್ಯವನ್ನು ಸ್ವಲ್ಪ ಸಮಯ ನಿಮ್ಮೊಟ್ಟಿಗೆ ನಾನು ವಿವರಿಸುವಂಥ ಒಂದು ಕಾರ್ಯದಲ್ಲಿ ನಾನು ಮುಂದೆ ಸಾಗಬೇಕೆಂಬುದಾಗಿ ನಾನು ಇಷ್ಟಪಡುವಂತನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಹೌದು, ಇಲ್ಲಿ ಯೆಹೋಶುವನು ಹೇಳುವ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನೋದರೊಳಗಡೆ ಕ್ರೈಸ್ತಿಯ ಅತಿಶ್ರೇಷ್ಠವಾದಂತಹ ಕೆಲವೊಂದು ಮೌಲ್ಯಗಳು ಅದರಲ್ಲಿ ಅಡಕವಾಗಿದೆ. ಆ ಮೌಲ್ಯ ಸುಮಾರು 9 ಮೌಲ್ಯಗಳಲ್ಲಿ ಮೊದಲನೇ ಮೌಲ್ಯವನ್ನು ನಿಮ್ಮೊಟ್ಟಿಗೆ ನಾನು ಸ್ವಲ್ಪ ಸಮಯ ವಿವರಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಮೊದಲನೇ ಮೌಲ್ಯ ಏನೆಂಬುದಾಗಿ ನೋಡೋದಾದರೆ, ನಮ್ಮ ದೇವರು ಆತನು 100% ಆಗಿ ತನ್ನ ಭಕ್ತರಾಗಿರುವ, ತನ್ನ ಸೇವಕರಾಗಿರುವ ಅವರೊಟ್ಟಿಗೆ ಆತನು ಮಾತನಾಡುವಂಥದ್ದು. ಅದನ್ನು ಹೇಗೆ ಎಂಬುದಾಗಿ ನೋಡುವಾಗ, ದೇವರು ಕನಸುಗಳ ಮೂಲಕವಾಗಿ ಮಾತನಾಡ್ತಾನೆ. ಆತನು ಪ್ರವಾದಿಗಳ ಮೂಲಕವಾಗಿ ಮಾತನಾಡುತ್ತಾರೆ. ಆತನು ದೈವ ಸೇವಕರುಗಳ ಮೂಲಕವಾಗಿ ಮಾತಾಡುವಂಥವರಾಗಿದ್ದಾರೆ. ಮಾತ್ರವಲ್ಲ, ಅವರು ಸ್ವರಗಳ ಮೂಲಕವಾಗಿ ಅವರು ಮಾತಾಡುವಂಥವರಾಗಿದ್ದಾರೆ. ಇವೆಲ್ಲವೂ ಕೂಡ ಸರಿಯಾಗಿದೆ. ಹಾಗೆಯೇ ದೇವರು ಆತನು 100ಕ್ಕೆ 100ರಷ್ಟಾಗಿ ಆತನು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ಆತನು ಆತ್ಮಸ್ವರೂಪನಾಗಿ, ಮಾತ್ರವಲ್ಲ ಆತನು ದೇವರ ವಾಕ್ಯವಾಗಿ ತನ್ನ ಭಕ್ತರಾಗಿರುವ ನಮ್ಮೊಟ್ಟಿಗೆ ಪ್ರತಿ ದಿವಸವೂ ಕೂಡ ಆತನು ಮಾತಾಡುತ್ತಾ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಹಾಗಾಗಿ ದೇವರ ವಾಕ್ಯವು ಅನೇಕ ಭಕ್ತರು ಅದು ದೈವ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂತಹ ದೇವರ ಮಾತುಗಳು. ದೈವ ಭಕ್ತರಾಗಿರುವಂಥ ನಾವುಗಳು, ನಾನು ನನ್ನ ಮನೆಯವರು ಆತನನ್ನು ಸೇವಿಸುವೆವು ಅನ್ನೋದರೊಳಗಡೆ ಇರುವಂಥ ಒಂದು ಸತ್ಯ, ಅತಿ ಶ್ರೇಷ್ಠವಾದಂತಹ
ಮೌಲ್ಯಗಳಲ್ಲಿ ಮೊದಲನೇ ಮೌಲ್ಯವು ನಾವು ಕೀರ್ತನೆ ಪುಸ್ತಕದಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 2ನೇ ವಚನದಲ್ಲಿ. ಅಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ವಿಷಯವೆಂಬುದಾಗಿ ನೋಡುವುದಾದರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುತ್ತಿರುವನು ಅವನೆಷ್ಟೋ ಧನ್ಯನು ಎಂಬುದಾಗಿ. ಇವತ್ತು ಕ್ರೈಸ್ತ ಭಕ್ತರು ನೋಡುವಾಗ ಆ ಕುಟುಂಬಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಬೀಜಿಯಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದೊಂದು ಕೆಲವೊಂದು ಕಾರ್ಯಗಳಲ್ಲಿ ಅವರು ಸಮಯವನ್ನು ಕಳೀತಿರುವುದನ್ನು ನೋಡ್ತಾ ಇದ್ದೇವೆ. ಶಾರೀರಿಕವಾಗಿ ಬೆಳಗಿಂದ ಸಂಜೆ ತನಕ ಅನೇಕ ಗಲಿಬಿಲಿ ಅಥವಾ ಗಡಿಬಿಡಿಗಳು ಅಥವಾ ಅವ್ರದ್ದೇ ಆಗಿರುವಂಥ ಒಂದು ಜವಾಬ್ದಾರಿಕೆಗಳಲ್ಲಿ, ಅದು ಉದ್ಯೋಗವಾಗಿರ್ಬೋದು, ಅದು ಕಾಲೇಜ್ ಆಗಿರ್ಬೋದು, ಅದು ಸ್ಕೂಲ್ ಆಗಿರ್ಬೋದು, ಅಥವಾ ಇನ್ನೊಂದು ಕೆಲಸಗಳಲ್ಲಿ ಮಗ್ನರಾಗಿ ಆಧ್ಯಾತ್ಮಿಕವಾದಂಥ ಕ್ರೈಸ್ತಿಯ ಅತಿ ಶ್ರೇಷ್ಠವಾದಂಥ ಮೌಲ್ಯಗಳನ್ನು ಇವತ್ತು ಮರೆಯುವಂಥ ಒಂದು ಭಕ್ತರನ್ನು ನಾವು ಕಾಣ್ತಾ ಇದ್ದೇವೆ. ಕೆಲವೊಬ್ಬರು ವಾರಕ್ಕೊಂದು ಸಾರಿ, ಕೆಲವೊಬ್ಬರು ತಿಂಗಳಿಗೊಂದು ಸಾರಿ, ಕೆಲವೊಬ್ಬರು ವರ್ಷಕ್ಕೊಂದು ಸಾರಿ, ಈ ರೀತಿಯಲ್ಲಿ ದೇವರ ಮಾತುಗಳಲ್ಲಿ ಆನಂದ ಪಡುವುದು ಅಥವಾ ಧ್ಯಾನ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಎಲ್ಲರೂ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಆದರೆ ಕೆಲವೊಂದು ಕ್ರೈಸ್ತ ಕುಟುಂಬದಲ್ಲಿ ಅವರ ಬಳಿಯಲ್ಲಿ ಹೋಗಿ ಅವರನ್ನು ವಿಸಿಟ್ ಮಾಡುವಾಗ ಅವರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ, ಅನೇಕ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಕೇಳುವಾಗ, ಇವತ್ತು ನೀವು ಬೆಳಗ್ಗೆ ಅಥವಾ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ ಈ ದಿನದ ದೇವರ ಮಾತನ್ನು ನೀವು ಧ್ಯಾನ ಮಾಡಿದ್ದೀರಾ ಎಂಬುದಾಗಿ ಕೇಳಲ್ಪಡುವಾಗ ಅವರಿಂದ ಬರುವಂಥ ಉತ್ತರಗಳನ್ನು ನಾವು ಕ್ಯಾಲೆಂಡರಲ್ಲಿ ನಾನು ನೋಡಿದ್ದೇನೆ, ಓದಿದ್ದೇನೆ. ನನ್ನ ಬೈಬಲನ್ನು ನಾನು ಪಟ ಅಂತೇಳಿ ನಾನು ಓದಿ ಮುಗಿಸಿದ್ದೇನೆ. ನಾನು 1 ಅಧ್ಯಾಯ 2 ಅಧ್ಯಾಯ ಈ ರೀತಿಯಲ್ಲಿ ಓದಿದ್ದೇನೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಎಂಬುದಾಗಿ ನೋಡುವಾಗ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಹೊರಗಿನ ಅವ್ರನ್ನ ಬಿಟ್ಬಿಡಿ, ಆಲ್ರೆಡಿ ಅವರು ಯಾವ್ಯಾವುದರಲ್ಲೂ ಸಂತೋಷ ಪಡುವಂಥರಾಗಿದ್ದಾರೆ. ಆದರೆ ನಮ್ಮ ಕ್ರೈಸ್ತ ಭಕ್ತರು ಕೂಡ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಇವತ್ತು ಬೆಳಗ್ಗಿಂದ ಸಂಜೆ ತನಕ ಅವರು ಸಂತೋಷ ಪಡ್ತಿರುವಂಥದ್ದು ಯಾವುದರಲ್ಲಿ ಎಂಬುದಾಗಿ ನೋಡುವಾಗ, ಪ್ರಿಯರೇ, ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಅವರು ಟಿ ವಿ ನೋಡುವುದರಲ್ಲಿ, ಮೊಬೈಲ್ ನೋಡುವುದರಲ್ಲಿ, ಹೀಗೆ ಸ್ನೇಹಿತರ ಜೊತೆಯಲ್ಲಿ, ಹೀಗೆ ಅವರವರ ಕುಟುಂಬದವರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಅಥವಾ ಅಂಥ ಒಂದು ಕಾರ್ಯಗಳಲ್ಲಿ ಆನಂದ ಪಡುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಬ್ಬಗಳಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ಳುವುದರಲ್ಲಿ, ತಮಾಷೆ ಮಾತನಾಡಿ ನಗುವುದರಲ್ಲಿ, ಹೀಗೆ ಬೇರೆ ಬೇರೆ ಕಾರ್ಯಗಳಲ್ಲಿ ಅವರು ಸಂತೋಷವನ್ನು, ಆನಂದವನ್ನು ವ್ಯಕ್ತಪಡಿಸೋದನ್ನು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಭಕ್ತನಾಗಿರುವಂಥ ಕೀರ್ತನೆಗಾರನು ಹೇಳುವಂಥ ಒಂದು ವಿಷಯವೇನೆಂತಂದರೆ, ಆತನು ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರ ಅಂತಂದರೆ ಆತನ ಒಂದು ನಮಗೆ ಕೊಡಲ್ಪಟ್ಟಂಥ ಈ ಸತ್ಯವೇದವಾಗಿದೆ, ಅದರಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುತ್ತಿರುವನು. ಇವತ್ತು ಹಗಲು ಇರುಳು, ಕೆಲವೊಬ್ಬರು ನಮ್ಮ ಮನೆಯಲ್ಲಿ ದೊಡ್ಡ ಬೈಬಲ್ ಇದೆ, ಚಿಕ್ಕ ಬೈಬಲ್ ಇದೆ, ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಬೈಬಲ್ಗಳಿದೆ, ಇರುವಂಥದ್ದು ತಪ್ಪಿಲ್ಲ, ಓದುವಂಥದ್ದು ತಪ್ಪಿಲ್ಲ. ಆದರೆ ರಾತ್ರಿ ಹಗಲು ಧ್ಯಾನ ಮಾಡುವುದರಲ್ಲಿ ಅನೇಕರು ಅಲ್ಲಿ ಮಿಸ್ಟೇಕ್ ಮಾಡ್ತಿರೋದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಅವರು ಮರೆತು ಹೋಗೋದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಧ್ಯಾನ ಮಾಡದಿರುವಂಥ ಒಂದು ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರ ಆತ್ಮನ ಇನ್ನೊಂದು ಸಾರಿ ಕ್ರೈಸ್ತ ಭಕ್ತರಾಗಿರುವಂಥ ನಮಗೆ ನಮ್ಮ ಕುಟುಂಬಕ್ಕೆ ಅಥವಾ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು ಅನ್ನೋದ್ರೊಳಗಡೆ ಕ್ರೈಸ್ತಿಯ ಅತಿ ಶ್ರೇಷ್ಠವಂಥ ಮೌಲ್ಯಗಳಲ್ಲಿ ಈ ಮೊದಲನೇ ಮೌಲ್ಯವು ಬಹಳ ಶ್ರೇಷ್ಠವಾಗಿದೆ. ಸತ್ಯವೇದ ಅನೇಕ ಭಕ್ತರು ಅವರು ಹೇಳುವಂಥ ಒಂದು ಮಾತು, ಅದರಲ್ಲಿ ಕೀರ್ತನೆಗಾರನು ಆತನು ಅನೇಕ ನಾವು 119ನೇ ಕೀರ್ತನೆ ನೋಡುವಾಗ ಅಥವಾ ಇನ್ನೂ ಕೆಲವೊಂದು ಕೀರ್ತನೆ ಭಾಗಗಳು ನೋಡುವಾಗ ಆತನು ಹೆಚ್ಚು ದೇವರ ವಾಕ್ಯವು ಅದರ ಕುರಿತಾಗಿ ಬಹಳಷ್ಟು ವಿಷಯಗಳನ್ನು ಆತನು ಅನುಭವಪೂರ್ವಕವಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೆಹೋವನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಮಾತ್ರವಲ್ಲ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಹೌದು ಪ್ರಿಯರೇ, ದೈವ ಭಕ್ತರಾಗಿರುವಂಥ ನಾವುಗಳು ದೇವರು ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡುವಂಥ ಒಂದು ಮಾತು ದೇವರ
ಈ ಒಂದು ಧರ್ಮಶಾಸ್ತ್ರವಂಥ ದೇವರ ವಾಕ್ಯದ ಮೂಲಕವಾಗಿ ಆತನು ಮಾತನಾಡುವಂಥವರಾಗಿದ್ದಾರೆ. ಹಾಗಾಗಿ ನಾವು ಕೇವಲ ಸೇವಕರು ಬಂದಾಗ ಅನ್ನೋದಕ್ಕಿಂತಲೂ, ಅಥವಾ ಸಭೆಗೆ ಹೋದಾಗ ಅನ್ನೋದಕ್ಕಿಂತಲೂ, ಅಥವಾ ಕರ್ತನ ಮೇಜಿಗೆ ಹೋದಾಗ ಅನ್ನೋದಕ್ಕಿಂತಲೂ, ಚಿಕ್ಕವರ ಮೊದಲು ದೊಡ್ಡವ್ರ ತನಕ ಯಾರ್ಯಾರೆಲ್ಲ ನಾವು ಎಷ್ಟೋ ಕಷ್ಟಪಟ್ಟು, ಅಥವಾ ನಮ್ಮ ತಂದೆ ತಾಯಿಗಳಾಗಲಿ ಒಂದು ಉದ್ಯೋಗಕ್ಕೋಸ್ಕರವಾಗಿ ಅಥವಾ ಒಂದು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಎಷ್ಟೋ ಹಣವನ್ನು ನಾವು ಕೊಟ್ಟು ಕಾನ್ವೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ನಾವು ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ನಾವೇನು ಅದೆಲ್ಲವೂ ಕೂಡ ತಪ್ಪಲ್ಲ, ನಾವು ಕೊಡಿಸ್ಬೇಕು, ನಾವು ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದೆ. ಇದೆಲ್ಲವೂ ಕೂಡ ಮಾಡಿ ನಾವು ದೇವರ ಧರ್ಮಶಾಸ್ತ್ರದಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ನಾವು ಆನಂದ ಪಡೆದಿದ್ದರೆ, ಅದನ್ನು ಹಗಲುಳು ಧ್ಯಾನ ಮಾಡದಿದ್ದರೆ ನಾವು ಧನ್ಯತೆಯ ಪಟ್ಟಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಧ್ಯಾನ ಮಾಡುವವರು ಯಾರು ಕೇವಲ ತಂದೆ ಅಥವಾ ತಾಯಿ ಅಥವಾ ಯಾರು ಅನ್ನುವಂಥದ್ದಕ್ಕಿಂತಲೂ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನೋದ್ರಲ್ಲಿ ಒಳಗಡೆ ಪ್ರತಿಯೊಬ್ಬರು ಕಡೆ, ಯಾಕಂದರೆ ಭೂಮಿಯಲ್ಲಿರುವಂಥ ಸಮಸ್ತವು ಆತನದಾಗಿರೋದ್ರಿಂದ ನಾವೆಲ್ಲರೂ ಕೂಡ ಆತನದನ್ನು ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೇವೆ. ಆತನೆಲ್ಲವನ್ನೂ ಅನುಭವಿಸಬೇಕಾಗಿರುವಂಥ ನಾವುಗಳು ಆತನ ವಾಕ್ಯದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಆನಂದ ಪಡೆದಿದ್ದರೆ ಆ ಧನ್ಯತೆ ಪಟ್ಟಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನ ಪ್ರಿಯ ದೈವ ಭಕ್ತರೇ, ತಿರುಗಿ ಒಂದೊಂದು ಸಾರಿ ದೇವರ ಆತ್ಮನ ನಮ್ಮೆಲ್ಲರೊಟ್ಟಿಗೆ ಈ ಮೂಲಕವಾಗಿ ಮಾತನಾಡ್ತಿರುವಂಥ ಈ ಮಾತುಗಳನ್ನು ಒಂದು ಸಾರಿ ನಮ್ಮನ್ನು ನಾವು ಗಮನಿಸೋಣ, ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ನನ್ನ ಮನೆಯವರು, ದೇವರು ನಮಗೋಸ್ಕರವಾಗಿ ಎಲ್ಲವನ್ನು ಕೂಡ ಅನುಗ್ರಹಿಸಿ ಕೊಟ್ಟು ನಮಗೆ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಿರುವಾಗ ನಾವುಗಳೇನು ಮಾಡೋಣ, ಆತನ ಇನ್ನೊಂದು ಸಹ ನಮಗೆ ತಿಳಿಸಲ್ಪಡುವಂಥ ಕ್ರೈಸ್ತರ ಅತಿ ಶ್ರೇಷ್ಠವಾದಂಥ ಮೌಲ್ಯಗಳಲ್ಲಿ ಮೊದಲನೇ ಮೌಲ್ಯವು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನು ಹಗಲಿರುಳು ನಮ್ಮ ಮನೆಯವರಾಗಿರುವಂಥ ನಾವೆಲ್ಲರೂ ಕೂಡ ಧ್ಯಾನ ಮಾಡುತ್ತಾ, ಆತನ ಮಾತಿಗೆ ಕಿವಿ ಕೊಡುತ್ತಾ, ಆತನ ಮಾತಿಗೆ ವಿಧೇಯರಾಗುತ್ತಾ, ಆತನ ಮಾತಿಗೆ ಅನುಸಾರವಾಗಿ ಆತನ ದಾರಿಯಲ್ಲಿ ನಡೆಯುತ್ತಾ ಆತನಿಗೆ ಸಂತೋಷನುಂಟು ಮಾಡುವಂತಹ ಒಂದು ಭಕ್ತರಾಗಿ ನಾವುಗಳು ಮುಂದೆ ಸಾಗೋಣ. ದೇವರಿಗೆ ಮಹಿಮೆ ಆಗಲಿ. ಮತ್ತು ಇನ್ನೊಂದು ಸಾರಿ ನಾವು ಮುಂದಿನ ಮೌಲ್ಯಗಳನ್ನು ನಾವು ನೋಡಲಿಕ್ಕೆ ಹೋಗೋಣ. ಹಾಗಾಗಿ ಈ ಮೊದಲನೆಯ ಮೌಲ್ಯದಲ್ಲಿ ನಾನು ನನ್ನ ಮನೆಯವರು ಆತನ ಸೇವಿಸುವಂಥ ಭಕ್ತರಾಗಿರುವಂಥ ನಾವುಗಳು ಎಷ್ಟು ಮಟ್ಟಿಗೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ, ನಮ್ಮ ಮಕ್ಕಳು ಆನಂದ ಪಡ್ತಾ ಇದ್ದಾರೆ ಅಥವಾ ನಾವು ಆನಂದ ಪಡ್ತಾ ಇದ್ದೇವೆ. ಮಾತ್ರವಲ್ಲ, ಆತನ ಧರ್ಮಶಾಸ್ತ್ರವನ್ನು ರಾತ್ರಿ ಹಗಲು ನಾವು ಧ್ಯಾನ ಮಾಡ್ತಿರೋದಾದರೆ ನಾವು ಎಷ್ಟೋ ಧನ್ಯರು ಎಂಬುದಾಗಿ ಅವರು ಹೇಳುವಾಗ ಆ ಧನ್ಯತೆಯ ಪಟ್ಟಿಯಲ್ಲಿ ನಾನು ನನ್ನ ಮನೆಯವರೆಲ್ಲರೂ ಕೂಡ ನಾವು ಇರೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಮೊದಲನೇ ಮೌಲ್ಯವನ್ನು, ಕ್ರೈಸ್ತಿಯ ಮೌಲ್ಯವನ್ನು ನಿಮ್ಮೊಟ್ಟಿಗೆ ಹಂಚುವುದಕ್ಕೆ ಕೃಪೆ ಮಾಡಿಕೊಟ್ಟಂಥ ದೇವರಿಗೆ ಮತ್ತೊಂದು ಸಾರಿ ದೇವರ ಆತ್ಮನ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಮಾತುಗಳನ್ನು ನಾನು ಮುಗಿಸುವಂತನಾಗಿದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ಕಾಪಾಡಿ ಮುನ್ನಡೆಸಲಿ. ದೇವರಿಗೆ ಮಹಿಮೆ ಆಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.